ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಇಸ್ರೇಲ್ ಅಮೆರಿಕ ಒಟ್ಟಿಗೆ ಸೇರಿ ಇರಾನ್ ಮೇಲೆ ದಾಳಿ ಮಾಡ್ತಾ ಇರುವಂಥದ್ದು ನಿಮಗೆ ಗೊತ್ತೇ ಇದೆ. ಆರಂಭದಲ್ಲಿ ಒಂದು ದೊಡ್ಡ ನ್ಯೂಸ್ ಜೊತೆಗೆ ಸ್ಟಾರ್ಟ್ ಮಾಡೋಣ. ವರದಿಗಳ ಪ್ರಕಾರ ಇರಾನ್ನ ರಕ್ಷಣಾ ಸಚಿವ ಅಮೀರ್ ಹತಾಮಿ ಅವರನ್ನ ಹತ್ಯೆ ಮಾಡಲಾಗಿದೆ. ಅವರು ಟೆಲಾವಿವ್ ಅದೇ ರೀತಿ ಹೈಫಾವನ್ನ ನಾಶ ಮಾಡ್ತೀನಿ ಅಂತ ಬೆದರಿಕೆಯನ್ನು ಹಾಕಿದ್ರು. ಇನ್ನೊಂದು ಕಡೆ ನೋಡಿದ್ರೆ ಇರಾನ್ನ ನ್ಯಾಯಾಂಗ ಮುಖ್ಯಸ್ಥ ಘೋಲಾಮ್ ಹೊಸೇನ್ ಮೊಹಸೇನಿ ಏಜೆಯನ್ನ ಕೂಡ ಹತ್ಯೆ ಮಾಡಿದ್ದಾರೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ಅದೆಷ್ಟು ಸಾವಿರಾರು ಪ್ರತಿಭಟನಾಕಾರರಿಗೆ ಮರಣದಂಡನೆಯನ್ನ ವಿಧಿಸಿದಂತಹ ಕ್ರೂರಿ. ಸೊ ನಾನು ಈ ಕಾರ್ಯಕ್ರಮ ಮಾಡುವಂತಹ ಸಂದರ್ಭದಲ್ಲಿ ಇದರ ಅಧಿಕೃತ ದೃಢೀಕರಣ ಇನ್ನೂ ಕೂಡ ಬಾಕಿ ಇದೆ. ಕಾರ್ಯಕ್ರಮ ನಿಮಗೆ ತಲುಪೋ ಹೊತ್ತಿಗೆ ಬಹುಶಃ ಅಧಿಕೃತ ಘೋಷಣೆ ಆಗಿರಲೂಬಹುದು. ಇಷ್ಟೆಲ್ಲ ಟೆಹರಾನ್ನಲ್ಲಿ ಭಾರಿ ಸ್ಫೋಟಗಳ ವರದಿಯ ಮಧ್ಯ ಇರಾನ್ನ ಪರಮೋಚ್ಚ ನ್ಯಾಯಕ ಆಯತುಲ್ಲಾ ಖಮೇನಿ ಆತನ ನಿವಾಸವನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿದ್ದಾರೆ ಅನ್ನುವಂತಹ ವಿಡಿಯೋಗಳು ಕೂಡ ಈಗ ಹೊರಗೆ ಬರ್ತಾ ಇದೆ. ವೀಕ್ಷಕರೇ, ಈ ಯುದ್ಧದ ಸಂದರ್ಭದಲ್ಲಿ ಇಸ್ರೇಲ್ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ನನ್ನ ಸಹೋದರ ಸಹೋದರಿಯರೇ, ಅದೇ ರೀತಿ ಇಸ್ರೇಲ್ನ ನಾಗರಿಕರೇ, ಒಂದು ಸ್ವಲ್ಪ ಸಮಯದ ಹಿಂದೆ ಇಸ್ರೇಲ್ ಅದೇ ರೀತಿ ಅಮೆರಿಕ ಇರಾನ್ನ ಭಯೋತ್ಪಾದಕ ಆಡಳಿತದಿಂದ ಉಂಟಾಗಿರುವಂತಹ ಅಸ್ತಿತ್ವದ ಅಪಾಯವನ್ನು ನಿವಾರಿಸುವ ಸಲುವಾಗಿ ಒಂದು ಕಾರ್ಯಾಚರಣೆಯನ್ನ ಆರಂಭ ಮಾಡಿದೆ. ನಮ್ಮ ಸ್ನೇಹಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಐತಿಹಾಸಿಕ ನಾಯಕತ್ವಕ್ಕೆ ನಾನು ಧನ್ಯವಾದವನ್ನ ತಿಳಿಸ್ತೀನಿ. 47 ವರ್ಷಗಳಿಂದ ಆಯತುಲ್ಲಾ ಖಮೇನಿ ಆಡಳಿತ ಇಸ್ರೇಲ್ಗೆ ಮರಣ, ಅಮೆರಿಕವನ್ನ ನಾಶ ಮಾಡ್ತೀವಿ ಅನ್ನುವಂತಹ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಅದು ನಮ್ಮವರ ರಕ್ತವನ್ನ ಹರಿಸಿದೆ, ಅನೇಕ ಅಮೆರಿಕನ್ನರ ಹತ್ಯೆ ಮಾಡಿದೆ. ಅಷ್ಟೇ ಅಲ್ಲ, ತನ್ನದೇ ಜನರ ಹತ್ಯಾಕಾಂಡವನ್ನು ಕೂಡ ಇರಾನ್ ನಡೆಸಿದೆ. ಅಂದ್ರೆ ಖಮೇನಿ ಆಡಳಿತ ನಡೆಸಿರುವಂಥದ್ದು. ಈ ಹತ್ಯಾಕಾರಿ ಭಯೋತ್ಪಾದಕ ಆಡಳಿತ ಮನುಕುಲವನ್ನೇ ಬೆದರಿಸುವಂತಹ ಅಣುವಸ್ತ್ರವನ್ನ ಯಾವತ್ತೂ ಕೂಡ ಹೊಂದಿರಬಾರದು. ನಮ್ಮ ಈ ಒಟ್ಟಾದಂತಹ ಈ ಒಂದು ಕಾರ್ಯ, ಈ ಒಂದು ಯುದ್ಧ ಧೈರ್ಯಶಾಲಿ ಇರಾನ್ ಜನರು ತಮ್ಮ ಭವಿಷ್ಯವನ್ನ ತಮ್ಮ ಕೈಯಲ್ಲಿ ತೆಗೆದುಕೊಳ್ಳೋದಕ್ಕೆ ಒಂದು ಅಗತ್ಯವಾದಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಕೊಡ್ತಾ ಇದೆ. ಈಗ ಇರಾನ್ನ ಎಲ್ಲ ವರ್ಗದ ಜನರು, ಅದು ಪರ್ಷಿಯನರಾಗಿರಬಹುದು, ಕುರ್ಡರಾಗಿರಬಹುದು, ಅಜೇರಿಗಳಾಗಿರಬಹುದು, ಇನ್ನು ಬಲೂಚಿಗಳಾಗಿರಬಹುದು, ಅಹ್ವಾಜಿಗಳಾಗಿರಬಹುದು, ಈ ಒಂದು ದಮನವನ್ನ ಮೆಟ್ಟಿ ನಿಂತು ಸ್ವತಂತ್ರ ಅದೇ ರೀತಿ ಶಾಂತಿಯುತ ಇರಾನ್ ನಿರ್ಮಾಣ ಮಾಡೋದಕ್ಕೆ ಈಗ ಸಮಯ ಬಂದಿದೆ. ಇಸ್ರೇಲ್ ನಾಗರಿಕರೇ, ಹೋಮ್ ಫ್ರಂಟ್ ಕಮಾಂಡ್ ನೀಡುವಂತಹ ಸೂಚನೆಯನ್ನ ಪಾಲಿಸಿ ಮುಂದಿನ ದಿನಗಳಲ್ಲಿ ಆಪರೇಷನ್ ದಿ ರೋರ್ ಆಫ್ ದಿ ಲಯನ್ ಕಾರ್ಯಾಚರಣೆಯಲ್ಲಿ ನಾವೆಲ್ಲರೂ ಕೂಡ ಸಹನೆ, ಧೈರ್ಯವನ್ನ ಪ್ರದರ್ಶನ ಮಾಡೋಣ. ಒಟ್ಟಾಗಿ ನಾವು ನಿಂತ್ಕೊಳ್ತೀವಿ, ಒಟ್ಟಾಗಿ ಹೋರಾಟವನ್ನ ಮಾಡ್ತೀವಿ, ಒಟ್ಟಾಗಿ ಇಸ್ರೇಲ್ನ ಶಾಶ್ವತೆಯನ್ನ ಖಚಿತಪಡಿಸ್ತೀವಿ. ಈ ರೀತಿಯಾದಂತಹ ಒಂದು ಅದ್ಭುತ ಸಂದೇಶವನ್ನ ಇಸ್ರೇಲ್ನ ಜನರಿಗೆ ಅದೇ ರೀತಿ ಇರಾನಿಗೆ ಕೂಡ ಕೊಟ್ಟಿರುವಂಥದ್ದು. ವೀಕ್ಷಕರೇ, ಭಾರತ ಪಾಕಿಸ್ತಾನದ ವಿರುದ್ಧ ಯಾವ ರೀತಿ ಆಪರೇಷನ್ ಸಿಂಧೂರ ಅನ್ನುವಂಥ ಹೆಸರಿನ ಮೂಲಕ ಪಾಕ್ ವಿರುದ್ಧ ಪ್ರತೀಕಾರವನ್ನ ತೀರಿಸ್ಕೊಳ್ತು, ಈಗ ಅದೇ ರೀತಿ ಇಸ್ರೇಲ್ ಕೂಡ ಆಪರೇಷನ್ ದಿ ರೋರ್ ಆಫ್ ದಿ ಲಯನ್ ಅನ್ನೋ ಹೆಸರಿನ ಜೊತೆಗೆ ಇರಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ 4 ದಿನಗಳ ತೀವ್ರ ದಾಳಿಗೆ ಸಿದ್ಧತೆ ನಡೆದಿದೆ. ಇಸ್ರೇಲ್ ಅಧಿಕಾರಿಯೊಬ್ಬರು ಹೇಳೋ ಪ್ರಕಾರ ನಾಳೆಯ ನಂತರ ಟೆಹರಾನ್ ಹಿಂದಿನ ಹಾಗೆ ಇರೋದಿಲ್ಲ. ಇನ್ನು ವರದಿಗಳ ಪ್ರಕಾರ IRGCಯ ಹಿರಿಯ ಕಮಾಂಡರ್ಗಳ ಮಾಸ್ ಹತ್ಯೆ ಕೂಡ ಆಗ್ತಾ ಇರುವಂಥದ್ದು. ಇನ್ನು ರಾಯ್ಟರ್ಸ್ ವರದಿ ಪ್ರಕಾರ ಇಸ್ರೇಲ್ ವಾಯುದಾಳಿ ಸಮಯದಲ್ಲಿ ಇರಾನ್ನ ಪರಮೋಚ್ಚ ನಾಯಕ ಖಮೇನಿ ಟೆಹರಾನ್ನಲ್ಲಿ ಇರಲಿಲ್ಲ, ಆತನ ನಿವಾಸದಲ್ಲಿ ಇರಲಿಲ್ಲ, ಆತ ಸೇಫ್ ಪ್ಲೇಸಿಗೆ ಎಸ್ಕೇಪ್ ಆಗಿದ್ದಾನೆ. ಆದರೆ ರಾತ್ರಿ ಒಳಗೆ ಆತನನ್ನ ಮುಗಿಸೋದಕ್ಕೆ ಇವರು ಟಾರ್ಗೆಟ್ ಅನ್ನ ಕೂಡ ಇಟ್ಕೊಂಡಿದ್ದಾರೆ, ಗೊತ್ತಿಲ್ಲ. ಇನ್ನು ನ್ಯೂಯಾರ್ಕ್ ಟೈಮ್ಸ್ ವರದಿಯ ಪ್ರಕಾರ ಅಮೆರಿಕ ಜೆಟ್ಗಳು ಮಿಡಲ್ ಈಸ್ಟ್ ಬೇಸ್ ಅದೇ ರೀತಿ ಏರ್ ಕ್ರಾಫ್ಟ್ ಕ್ಯಾರಿಯರ್ ದಾಳಿಗಳನ್ನು ನಡೆಸ್ತಾ ಇದೆ. ಇನ್ನು ಟೆಹರಾನ್ ನಲ್ಲಿ ಗುರಿಯಾಗಿಸ್ತಾ ಇರುವಂತಹ ಸ್ಥಳಗಳು ಯಾವುದು ಅಂತ ನೋಡಿದ್ರೆ ಗುಪ್ತಚರ ಸಚಿವಾಲಯವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ರಕ್ಷಣಾ ಸಚಿವಾಲಯವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಖಮೇನಿಯ ಕಚೇರಿಯನ್ನ ಟಾರ್ಗೆಟ್ ಮಾಡಿದ್ದಾರೆ, ಇರಾನಿಯನ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಪರ್ಚಿನ್. ಸೊ ಇವುಗಳನ್ನ ಇಸ್ರೇಲ್ ಗುರಿಯಾಗಿಸ್ಕೊಂಡು ದಾಳಿಯನ್ನ ಮಾಡ್ತಾ ಇದೆ. ಇನ್ನು ಇರಾನ್ ನಲ್ಲಿರುವಂತಹ ಭಾರತದ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ, ಇಲ್ಲಿ ಏನೇನು ಸೇಫ್ ಇಲ್ಲ, ಇರಾನ್ ಏನೇನು ಸೇಫ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನನಗೆ ಅರ್ಥ ಆಗ್ತಾ ಇಲ್ಲ. ಕಳೆದ ಕೆಲವು ದಿನಗಳಿಂದ ಭಾರತ ನಿರಂತರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇತ್ತು, ಆದಷ್ಟು ಬೇಗ ಭಾರತಕ್ಕೆ ಹಿಂದಿರುಗಿ, ಅಲ್ಲಿ ಸಿಚುವೇಶನ್ ಸರಿ ಇಲ್ಲ ಅಂತ. ಬಟ್ ಅವ್ರು ಬಂದಿರಲಿಲ್ಲ, ಈಗ ಅಳ್ತಾ ಕೂತಿದ್ದಾರೆ. ಬಟ್ ಏನ್ ಮಾಡೋದು, ಭಾರತ ಖಂಡಿತವಾಗ್ಲೂ ಕೂಡ ಅವರನ್ನ ರೆಸ್ಕ್ಯೂ ಅಂತೂ ಮಾಡುತ್ತೆ ಬಿಡಿ. ಅದರ ಮಧ್ಯದಲ್ಲಿ ಡೊನಾಲ್ಡ್ ಟ್ರಂಪ್ ಇರಾನ್ ಜನತೆಗೆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ಇರಾನ್ನ ಮಹಾಜನರೇ, ನಿಮ್ಮ ಸ್ವಾತಂತ್ರ್ಯದ ಕ್ಷಣ ಹತ್ರದಲ್ಲಿದೆ.
ಸೇಫ್ ಜಾಗದಲ್ಲಿ ಉಳ್ಕೊಳ್ಳಿ, ಮನೆ ಹೊರಗೆ ಹೋಗಬೇಡಿ. ಹೊರಗೆ ಪರಿಸ್ಥಿತಿ ತುಂಬಾ ಅಪಾಯಕಾರಿ ಇದೆ, ಎಲ್ಲ ಕಡೆ ಬಾಂಬ್ ಬೀಳ್ತಾ ಇದೆ. ನಾವು ನಮ್ಮ ಈ ಕಾರ್ಯವನ್ನ ಮುಗಿಸಿದ ನಂತರ, ಅಂದ್ರೆ ಈ ಯುದ್ಧ ಆದ ನಂತರ ನಿಮ್ಮ ಸರ್ಕಾರವನ್ನ ನೀವು ಸ್ವತಃ ವಶಪಡಿಸ್ಕೊಳ್ಳಿ, ಅದು ನಿಮ್ಮದಾಗಿರುತ್ತೆ. ಬಹುಶಃ ಅನೇಕ ಪೀಳಿಗೆಗಳಿಗೆ ದೊರೆಯುವಂತಹ ಒಂದು ಏಕೈಕ ಅವಕಾಶ ಇದೇ ಆಗಿರಬಹುದು. ಈಗ ನಿಮಗೆ ಅವಕಾಶ ಸಿಗ್ತಾ ಇದೆ. ಅನೇಕ ವರ್ಷಗಳಿಂದ ನೀವು ಅಮೆರಿಕದ ಸಹಾಯವನ್ನ ಕೇಳ್ತಾ ಇದ್ರಿ, ಆದ್ರೆ ನಿಮಗೆ ಅದು ದೊರೆತಿರ್ಲಿಲ್ಲ. ಈಗ ನಿಮ್ಮ ಬಯಕೆಯನ್ನ ಈಡೇರಿಸುವಂತ ಅಮೆರಿಕ ಅಧ್ಯಕ್ಷ ಇದ್ದಾರೆ, ಅಂದ್ರೆ ಟ್ರಂಪ್, ನಾನು ಇದ್ದೀನಿ. ಹಾಗಾಗಿ ನೀವು ಹೇಗೆ ಈಗ ಪ್ರತಿಕ್ರಿಯಿಸ್ತೀರಾ, ಅಂದ್ರೆ ಈ ಯುದ್ಧದ ಸಂದರ್ಭದಲ್ಲಿ ಹೇಗೆ ಪ್ರತಿಕ್ರಿಯೆಯನ್ನು ಕೊಡ್ತೀರಾ ಅನ್ನುವಂಥದ್ದನ್ನು ನೋಡಬೇಕು. ಅಮೆರಿಕ ಅಪಾರ ಶಕ್ತಿ, ಭೀಕರ ಸಾಮರ್ಥ್ಯದ ಜೊತೆಗೆ ನಿಮ್ಮ ಬೆಂಬಲಕ್ಕೆ ನಿಂತಿದೆ. ಈಗ ನಿಮ್ಮ ಭವಿಷ್ಯವನ್ನ ನಿಮ್ಮ ಕೈಗೆ ತೆಗೆದುಕೊಳ್ಳುವಂತಹ ಸಮಯ ಬಂದಿದೆ. ಅದೇ ರೀತಿ ಖಮೇನಿಯ ಕ್ರೂರ ಆಡಳಿತದಿಂದ ಬಿಡುಗಡೆ ಹೊಂದುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ ಅಂತ ಯಾರು ಡೊನಾಲ್ಡ್ ಟ್ರಂಪ್ ಇರಾನಿನ ಜನತೆಗೆ ಹೇಳ್ತಾ ಇರುವಂಥದ್ದು. ಅಂಡ್ ಇದಕ್ಕೆ ಸರಿಯಾಗಿ ಒಂದಷ್ಟು ವಿಡಿಯೋಗಳು ಕೂಡ ಇರಾನ್ ಕಡೆಯಿಂದ ಬರ್ತಾ ಇದೆ. ಇರಾನ್ನ ವಿದ್ಯಾರ್ಥಿಗಳು ಇರಾನ್ ಆಡಳಿತದ ಮೇಲೆ ಈಗ ದಾಳಿ ನಡೆಸ್ತಾ ಇರುವಂಥದ್ದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಧನ್ಯವಾದವನ್ನ ಹೇಳ್ತಾ ಇದ್ದಾರೆ. ಇನ್ನೂ ಒಂದಷ್ಟು ಮಂದಿ ಖಮೇನಿಗೆ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ, ಹರ್ಷೋದ್ಗಾರವನ್ನ ನಾವು ಕೇಳಿಸ್ಕೊಳ್ಬಹುದು. ಇನ್ನು ಒಂದಷ್ಟು ಮಂದಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಇರಾನ್ ಮೇಲಿನ ಈ ಒಂದು ದಾಳಿಯನ್ನ, ಅಮೆರಿಕ ಇಸ್ರೇಲ್ನ ಈ ಒಂದು ದಾಳಿಯನ್ನ ಇರಾನ್ನ ಜನ ಬಹಳ ಸಂತೋಷದಿಂದ ನೋಡ್ತಾ ಇದ್ದಾರೆ. ಅಂದ್ರೆ ಹಾಗಾದ್ರೆ ಖಮೇನಿ ಆ ಒಂದು ಇಸ್ಲಾಮಿಕ್ ಆಡಳಿತ ಅಲ್ಲಿನ ಜನರನ್ನ ಎಷ್ಟು ಹಿಂಸೆ ಮಾಡಿತ ಅನ್ನುವಂಥದ್ದನ್ನ ಯೋಚನೆ ಮಾಡಿ. ಗೊತ್ತಿಲ್ಲ ಇದು ಇನ್ನು ಎಲ್ಲಿಗೆ ಹೋಗಿ ತಲುಪುತ್ತೆ, ಏನಾಗತ್ತೆ, ಕಾದು ನೋಡ್ಬೇಕಷ್ಟೇ. ಆದ್ರೆ ವೀಕ್ಷಕರೇ, ಯುದ್ಧ ಅಂತ ಬಂದಾಗ ಅದು ಯಾರನ್ನೂ ಕೂಡ ಉಳಿಸಲ್ಲ. ನಷ್ಟ ಅಂತ ಬಂದಾಗ ಇಲ್ಲಿ ಎರಡೂ ಬದಿಗಳಲ್ಲೂ ಕೂಡ ನಷ್ಟ ಅಂತೂ ಕಾಣಿಸ್ತಾ ಇದೆ. ಇರಾನ್ ಇಲ್ಲಿ ಸುಮ್ಮನೆ ಕೂತಿಲ್ಲ, ಇರಾನ್ ಪ್ರತ್ಯುತ್ತರವನ್ನ ನೀಡ್ತಾ ಇದೆ. ಆಮೇಲೆ ಒಂದಷ್ಟು ಇಸ್ಲಾಮಿಕ್ ದೇಶಗಳು, ಯಾವುದು ಸೌದಿ ಅರೇಬಿಯಾ ಆಗಿರಬಹುದು, ಕತಾರ್, ಕುವೈತ್, ಜಾರ್ಡನ್, UAE, ಬೆಹರೇನ್, ಇಂತಹ ಇಸ್ಲಾಮಿಕ್ ದೇಶಗಳು ಅಮೆರಿಕಾಗೆ ಏರ್ ಸ್ಪೇಸ್ ಕೊಟ್ಟ ಕಾರಣಕ್ಕೋಸ್ಕರ, ಅಂದ್ರೆ ಇರಾನ್ ವಿರುದ್ಧ ಯುದ್ಧವನ್ನ ಮಾಡೋದಕ್ಕೆ ಏರ್ ಸ್ಪೇಸ್ ಕೊಟ್ಟ ಕಾರಣಕ್ಕೋಸ್ಕರ ಇರಾನ್ ಆ ಇಸ್ಲಾಮಿಕ್ ದೇಶಗಳ ಮೇಲೆ ಕೂಡ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಬೆಹರೇನ್ನ ಜುಫೇರ್ನಲ್ಲಿ ಅಮೆರಿಕದ ನೌಕಾಪಡೆ ನೆಲೆ, ಅದೇ ರೀತಿ ನೌಕಾಪಡೆ ಮುಖ್ಯ ಕಚೇರಿ ಇರುವಂತಹ ಪ್ರದೇಶದಲ್ಲಿ ಸ್ಫೋಟಗಳ ವರದಿ ಕೂಡ ಬಂದಿದೆ. ಇನ್ನು ಇರಾನ್ ಅಟ್ ದಿ ಸೇಮ್ ಟೈಮ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಇಸ್ರೇಲ್ ಕಡೆಗೆ, ಬೆಹರೇನ್ ಕಡೆಗೆ, UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ಕಡೆಗೆ, ಕತಾರ್ ಕಡೆಗೆ ಕೂಡ ಹಾರಿಸಿರುವಂಥದ್ದು. ಈ ಯುದ್ಧ ತೀವ್ರವಾಗಿ ಹೀಗೆ ಮುಂದುವರೆದ್ರೆ ಬಹುಶಃ ಸಂಪೂರ್ಣ ಮಧ್ಯಪ್ರಾಚ್ಯ ನಾಶ ಆಗುವಂತಹ ಸಾಧ್ಯತೆಗಳು ಇವೆ. ಆ್ಯಂಡ್ ವರ್ಲ್ಡ್ ವಾರ್ 3 ಆಗುವಂತಹ ಸಾಧ್ಯತೆಯನ್ನ ಕೂಡ ನಾವು ಇಲ್ಲಿ ತಳ್ಳಿ ಹಾಕೋ ಹಾಗೆ ಇಲ್ಲ. ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ, ಯಾಕಂದ್ರೆ ಒಂದು ಕಡೆ ನೋಡಿದ್ರೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಯುದ್ಧ ನಡೀತಾ ಇದೆ, ಇಲ್ಲಿ ಇಸ್ರೇಲ್ ಇರಾನ್ ಯುದ್ಧ, ಇಸ್ಲಾಮಿಕ್ ದೇಶಗಳೆಲ್ಲವೂ ಕೂಡ ಇರಾನ್ ವಿರುದ್ಧ ನಿಂತಿದೆ. ಇಸ್ರೇಲ್ ಅದೇ ರೀತಿ ಅಮೆರಿಕದ ಜೊತೆಗೆ ಕೈಯನ್ನ ಜೋಡಿಸಿದೆ. ಮತ್ತೊಂದು ಕಡೆ ನೋಡಿದ್ರೆ ರಷ್ಯಾ ಯುಕ್ರೇನ್ ಯುದ್ಧ. ಸೊ ಇವೆಲ್ಲವನ್ನ ನೋಡ್ತಾ ಇದ್ರೆ ಗೊತ್ತಿಲ್ಲ ಏನಾಗತ್ತೆ ಅಂತ. ನಿಮಗೇನನ್ಸುತ್ತೆ, ವರ್ಲ್ಡ್ ವಾರ್ 3 ಆಗಬಹುದಾ? ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.